श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी अध्याय 5 कर्म संन्यास योग. संपुಟ 6. तयासीची जगी पाहले आपण अपे तेणेची देखिले. जया सांख्य योग जाणवले ಭೇದೇ ವಿಣ. ಅವನೇ ಜಗತ್ತಿನಲ್ಲಿ ವಸ್ತುಸ್ಥಿತಿ ಕಂಡನು, ಅವನೇ ಆತ್ಮಭಾವ ತಿಳಿದನು. ಸಾಂಖ್ಯಯೋಗ ಅರಿತವನು ಒಂದೇ ಎಂದು. ವಾಸ್ತವಿಕವಾಗಿ ಅವನೇ ಜಗತ್ತಿನಲ್ಲಿ ವಸ್ತುಸ್ಥಿತಿ ಕಂಡಿರುವನು ಹಾಗೂ ಅವನೇ ಆತ್ಮಭಾವ ತಿಳಿದಿರುವನು. ಮುಖ್ಯವಾಗಿ ಸಾಂಖ್ಯ ಹಾಗೂ ಯೋಗ ಒಂದೇ ಎಂದು ಅರಿತಿರುವನು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣಾಧಿಗಚ್ಚತಿ. ಹೇ ಮಹಾಬಾಹೋ, ಕರ್ಮಯೋಗದ ಹೊರತು ಕರ್ಮ ಸನ್ಯಾಸದ ಪ್ರಾಪ್ತಿಯಾಗುವುದು ಕಠಿಣವಾಗಿರುತ್ತದೆ. ಕರ್ಮಯೋಗಯುಕ್ತ ಮುನಿಗೆ ಬ್ರಹ್ಮಪ್ರಾಪ್ತಿಯು ಬೇಗನೆ ಆಗುತ್ತದೆ. जो युक्ति पंथे पार्था चढ़े मोक्ष पर्वता तो महासुखाचा निमथा वहिला पावे. ಯೋಗ ಯುಕ್ತಿ ಸಾಧಿಸುವವನು ಹತ್ತುವನು ಮೋಕ್ಷ ಪರ್ವತವನ್ನು, ಪರಮಾನಂದವೆಂಬ ಶಿಖರವನ್ನು ಬೇಗ ಹೊಂದುವನು. ಕರ್ಮಯೋಗದ ಯುಕ್ತಿ ಸಾಧಿಸುವವನು ಮೋಕ್ಷ ಪರ್ವತವನ್ನು ಹತ್ತಿ ಪರಮಾನಂದವೆಂಬ ಶಿಖರವನ್ನು ಬೇಗನೆ ಆರೂಢನಾಗುವನು. ಏರಾ ಯೋಗ ಸ್ಥಿತಿ ಜಯ ಸಾಂಡೆ ತೋ ವಾಯಾಚಿಗಾ ಹವ್ಯಾಸಿ ಪಡೆ. ಪರಿಪ್ರಾಪ್ತಿ ಕಹಿ ನ ಘಡೆ ಸನ್ಯಾಸಾಚಿ. ಕರ್ಮಯೋಗ ಆಚರಿಸದವರು ಸುಮ್ಮನೆ ಹವ್ಯಾಸ ಪಟ್ಟಿರುವರು, ಆದರೆ ಪಡೆದುಕೊಳ್ಳಲಾರರು ಸನ್ಯಾಸವನ್ನು. ಆದರೆ ಕರ್ಮಯೋಗ ಆಚರಿಸದವರು ಸುಮ್ಮನೆ ಹವ್ಯಾಸ ಪಟ್ಟಿರುವರು, ಆದರೂ ಅವರು ಸನ್ಯಾಸವನ್ನು ಪಡೆದುಕೊಳ್ಳಲಾರರು. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ನಿಷ್ಕಾಮ ಕರ್ಮಯೋಗದಲ್ಲಿ ರತನಾದ ಶುದ್ಧ ಚಿತ್ತ, ಜಿತೇಂದ್ರಿಯ, ಜಿತದೇಹ ಹಾಗೂ ಸರ್ವಭೂತಗಳಲ್ಲಿರುವ ಆತ್ಮನೊಂದಿಗೆ ತಾದಾತ್ಮ್ಯ ಹೊಂದಿದ ಮನುಷ್ಯನು ಕರ್ಮ ಮಾಡುತ್ತಿದ್ದರೂ ಅವುಗಳಿಂದ ಅಲಿಪ್ತನಾಗಿರುವನು. ಜೇಣೆ ಭ್ರಾಂತಿ ಪಾಸೋನಿ ಹಿರತಲೆ ಗುರುವಾಕ್ಯೆ ಮನಧುತಲೆ. ಮಗ ಆತ್ಮಸ್ವರೂಪಿ ಘಾತಲೆ ಹಾರೌನಿಯಾ. ಭ್ರಾಂತಿಯಿಂದ ಬಿಡಿಸಿಕೊಂಡವನು, ಗುರುವಾಕ್ಯದಿಂದ ಮನಸ್ಸು ತೊಳೆದುಕೊಂಡವನು, ಆತ್ಮಸ್ವರೂಪದಲ್ಲಿ ತೊಡಗಿಸಿದನದನ್ನು ತನ್ಮಯನಾಗಿ. ಗುರುವಾಕ್ಯದಿಂದ ಮನಸ್ಸನ್ನು ತೊಳೆದುಕೊಂಡವನು ಭ್ರಾಂತಿಯಿಂದ ಬಿಡಿಸಿಕೊಂಡವನಾಗಿ ಅವನು ತನ್ಮಯನಾಗಿ ತನ್ನ ಮನಸ್ಸನ್ನು ಆತ್ಮಸ್ವರೂಪದಲ್ಲಿ ತೊಡಗಿಸಿದನು. ಜೈಸೆ ಸಮುದ್ರಿ ಲವಣನ ಪಡೆ ತವ ವೇಗಳೆ ಅಲ್ಪ ಆವಡೆ. मग होय सिंधूची एवढे मिळे तेव्हा
ಉಪ್ಪು ಸಮುದ್ರದಲ್ಲಿ ಬೀಳುವವರೆಗೆ ಬೇರೆ ತೋರುವುದು ಅಲ್ಪವಾಗೆ, ಆದರೆ ಸೇರಿದರೆ ಸಮುದ್ರದೊಳಗೆ ಸಮುದ್ರದಷ್ಟೇ ಆಗುವುದು. ಉಪ್ಪು ಸಮುದ್ರದಲ್ಲಿ ಬೀಳುವವರೆಗೆ ಬೇರೆಯಾಗಿ ಹಾಗೂ ಅಲ್ಪವಾಗಿ ತೋರುವುದು, ಆದರೆ ಒಮ್ಮೆ ಅದು ಸಮುದ್ರದೊಳಗೆ ಸೇರಿದರೆ ಸಮುದ್ರದಷ್ಟೇ ಆಗುವುದು. ತೈಸೆ ಸಂಕಲ್ಪೋನಿ ಕಾಢಿಲೆ, ಜಯಾಚೆ ಮನಸಿ ಚೈತನ್ಯ ದಾಹಲೆ, ತೇಣೆ ಏಕದೇಶೀಯೇ ಪರಿ ವ್ಯಾಪಿಲೆ ಲೋಕತ್ರಯ. ಅದರಂತೆ ಸಂಕಲ್ಪದಿಂದ ಹೊರ ತೆಗೆಯಲಾಗೆ ಮನಸ್ಸೇ ಚೈತನ್ಯವಾಗುವುದು ಸಹಜವಾಗಿ, ಅದರಂತೆ ಏಕದೇಶೀಯವಾದರೂ ಲೋಕತ್ರಯವಾಗಿ ವ್ಯಾಪಿಸುವುದು. ಅದರಂತೆ ಮನಸ್ಸನ್ನು ಸಂಕಲ್ಪದಿಂದ ಹೊರಗೆ ತೆಗೆಯಲಾಗಿ ಆ ಮನಸ್ಸೇ ಸಹಜವಾಗಿ ಚೈತನ್ಯವಾಗುವುದು. ಅಷ್ಟೇ ಅಲ್ಲದೆ ಅದು ಏಕದೇಶೀಯವಾದರೂ ಲೋಕತ್ರಯವಾಗಿ ವ್ಯಾಪಿಸುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.